ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾಜ್ಯ ಚ ಎಲ್ಲ ಆಯ್ತು. ನಾವು ನಿನ್ನೆ 1ನೇ ಅಧ್ಯಾಯ ಮುಕ್ತಾಯ ಆಯಿತು. ಸ್ವಯಂಭುವ ಮನುವಿನ 71 ಚತುರ್ಯುಗಗಳ ಆಯುರ್ಮಾನದಲ್ಲಿ ಏನೇನು ನಡೆಯಿತು, ಯಾರ್ಯಾರು ಮಕ್ಕಳಾಗಿ ಮುಂದುವರೆದ್ರು ಅನ್ನುವ ಈ ಸಂಗತಿಗಳೆಲ್ಲ ಚರ್ಚೆಗೊಳ್ತಾ ಬಂದು ಕೊನೆಗೆ ವಿಶ್ವಕ್ಸೇನ ಅಂತನ್ನೋನು ಕೊನೆಯ ಪೀಳಿಗೆಯಲ್ಲಿ ಬಂದವನು. ಅವನ ಪರಂಪರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಆ ಪ್ರಜಾವರ್ಗವನ್ನ ಬೆಳೆಸಿತು. ಈ ಭಾರತಿ ಪ್ರಜಾಸ್ವರೂಪ ಕೃತ, ತ್ರೇತ, ದ್ವಾಪರ, ಕಲಿ ಅನ್ನುವ 4 ಯುಗಗಳಲ್ಲಿ ವಿಭಾಗಗೊಂಡು ಸ್ವಯಂಭುವ ಮನುವಿನ ಆಡಳಿತದಲ್ಲಿ ಅತ್ಯಂತ ಸುಖವಾಗಿ ವಾರಾಹ ಕಲ್ಪವನ್ನ ಒಂದು ಹಂತಕ್ಕೆ ಅನುಭವಿಸಿತು ಅನ್ನುವ ಸಂಗತಿಯನ್ನು ಹೇಳಿತು. ಶ್ರೀ ಮೈತ್ರೇಯ ಉವಾಚ. ಇಷ್ಟಾದಾಗ ನೀನು ಸರ್ಗದ ಬಗ್ಗೆ, ಸ್ವಯಂಭುವ ಮನುವಿನ ಕಾಲದಲ್ಲಿ ಸರ್ಗದ ಬಗ್ಗೆ, ಸೃಷ್ಟಿಯ ಬಗ್ಗೆ ನೀನು ಹೇಳಿದ್ರಿ. ಇನ್ನೂ ಹೆಚ್ಚಿನ ಸೃಷ್ಟಿಯ ವಿಷಯವನ್ನ ಯಾವಂತ ಸಾಗರ ದ್ವೀಪಾ ತಥಾ ವರ್ಷಾಣಿ ಪರ್ವತಾ ವನಾನಿ ಸರಿತಃ ಪುರ್ಯೋ ದೇವಾದೀನಾಂ ತಥಾ ಮುನೇ. ದೇವತೆಗಳು, ವನಗಳು, ನದಿಗಳು, ಪರ್ವತಗಳು ಇತ್ಯಾದಿಗಳೆಲ್ಲವೂ ಕೂಡ ಒಂದು ಪ್ರಜಾವರ್ಗಕ್ಕೆ ಕಾರಣವಾದಂತಹ ವ್ಯವಸ್ಥೆಯನ್ನ ಹೇಳಿದಿರಿ. ಆದ್ರೆ ಅಷ್ಟೇ ಇದ್ರೆ ಸಾಕಾಗುದಿಲ್ಲ ಅಲ್ವಾ ಮನುಷ್ಯ ಬದುಕಲಿಕ್ಕೆ. ಅವನ ಸುತ್ತಮುತ್ತಲಿನ ಅನೇಕ ಪ್ರಾಕೃತಿಕ ವಿಶೇಷಗಳು ಕೂಡ ಅರಿವಿಗೆ ಬರಬೇಕು. ಅದನ್ನ ಯತ್ ಪ್ರಮಾಣಮಿದಂ ಸರ್ವಂ ಯದಾಧಾರಂ ಯದಾತ್ಮಕಂ ಸಂಸ್ಥಾನಮಸ್ಯ ಚಮುನೆ ಯಥಾವದ್ ವಕ್ತುಮರ್ಹಸಿ. ಇದರ ವಿಶೇಷತೆಗಳನ್ನ ನೀವು ಹೇಳಬೇಕು. ಯಾವ ಆಧಾರದಲ್ಲಿ, ಯಾರ ನೆಲೆಯಲ್ಲಿ, ಯಾರ ಪ್ರೇರಣೆಯಲ್ಲಿ, ಯಾರ ಪೌರೋಹಿತ್ಯದಲ್ಲಿ ಈ ಜಗತ್ತಿನ ಎಲ್ಲ ವಿಷಯಗಳು, ಇಷ್ಟು ಸಂಸ್ಥಾನಗಳು ನೆಲೆಗೊಂಡಿವೆ ಅನ್ನೋದನ್ನ ನೀವು ಹೇಳಬೇಕು ಅಂದಾಗ, ಮೈತ್ರೇಯ ಶ್ರೂಯತಾಮೇತತ್ ಸಂಕಲ್ಪಾದ್ಗತೋ ಮಮ ನಾಸ್ಯ ವರ್ಷಶತೇನಾಪಿ ವಕ್ತುಂ ಶಕ್ಯೋ ಹಿ ವಿಸ್ತರ. ಅಲ್ಲಪ್ಪ ಪುಣ್ಯಾತ್ಮ, ಈ ವಿಷಯವನ್ನು ನೀನು ಹೀಗೆ ಕೇಳಿದ್ರೆ 100 ವರ್ಷ ನಾನು ನಿರಂತರ ಬಾಯ್ ಪಡ್ಕೊಳ್ತಾ ಇದ್ರು ಕೂಡ ಅದು ಹೇಳಿ ಮುಗಿಸ್ಲಿಕ್ಕಾಗುವಂಥದ್ದಲ್ಲ. ಎಲ್ಲ ಹೇಳಿ ಅಂದ್ರೆ ಸಕಲಂ ಚೂರು ಬಿಡದೆ ಹೇಳಿ ಅಂದ್ರೆ ಕಷ್ಟ ಹೇಳಲಿಕ್ಕೆ. ಸಂಕ್ಷೇಪಾದ್ಗತೋ ಮಮ, ನಾನು ಸ್ವಲ್ಪ ಸಂಕ್ಷೇಪ ಮಾಡಿ ಹೇಳ್ತೇನೆ. ಶ್ರೂಯತಾಂ ಸಂಕ್ಷೇಪಾತ್, ಚಿಕ್ಕದಾಗಿ ಹೇಳ್ತೇನೆ ಕೇಳು. ಯಾಕೆಂದ್ರೆ ವಿಸ್ತಾರ ನ ವರ್ಷ ಶತೇನಾಪಿ ಶಕ್ಯ. ವಿಸ್ತಾರವಾಗಿ 100 ವರ್ಷಗಳ ಕಾಲ ಬಿಡದೆ ವಿವರಿಸಿದ್ರು ಸಾಧ್ಯ ಇಲ್ಲ. ಜಂಬೂ ಪ್ಲಕ್ಷ ಹಯೌ ದ್ವೀಪೌ ಶಾಲ್ಮಲಶ್ಚಾಪರೋ ದ್ವಿಜ ಕುಶಕ್ರೌಂಚ ತಥಾ ಶಾಖಃ ಪುಷ್ಕರಶ್ಚೈವ ಸಪ್ತಮಃ. ಜಂಬೂ ಪ್ಲಕ್ಷಾಹ್ವಯೌ ದ್ವೀಪೌ, ಜಂಬೂ, ಪ್ಲಕ್ಷ, ಶಾಲ್ಮಲ, ಅಪರಹ ಇದು 3ನೇದ್ದು ಅಂತ. ಕುಶಃ, ಕ್ರೌಂಚಃ, ಶಾಖಃ, ಪುಷ್ಕರ, ಪುಷ್ಕರ 7ನೇದು, ಪುಷ್ಕರಶ್ಚೈವ ಸಪ್ತಮಃ. ಹೀಗೆ 7 ದ್ವೀಪಗಳು ಈ ಬ್ರಹ್ಮಾಂಡದ ಒಟ್ಟು ಭಾಗಗಳನ್ನ ವಿಭಾಗ ಮಾಡಿ ಹೇಳ್ತಾರೆ. ಏತೇ ದ್ವೀಪಾ ಸಮುದ್ರೈಸ್ತು ಸಪ್ತ ಸಪ್ತಭಿರಾವೃತಾ. ಈ 7 ದ್ವೀಪಗಳಿಗೆ ಒಂದೊಂದು ಭಾಗದಲ್ಲಿ ಸಮುದ್ರದ ಸಂಪರ್ಕ ಇರುವುದರಿಂದ 7 ವಿಭಾಗ ಆಗ್ಲಿಕ್ಕೆ ಸುಲಭ ಆಯಿತು. ಲವಣೇಕ್ಷು ಸುರಾ ಸರ್ಪಿ ದಧಿ ದುಗ್ಧ ಜಲೈಃ ಸಮಂ. ಲವಣ, ಇಕ್ಷು, ಸುರಾ, ಸರ್ಪಿ, ದಧಿ, ದುಗ್ಧ, ಜಲ, ಇದು 7 ಸಮುದ್ರಗಳು. ಹೊರಗೂ ಒಳಗೂ 2 ಕಡೆಯ ಸಮುದ್ರಗಳಿವೆ. ಜಂಬೂದ್ವೀಪ ಸಮಸ್ತಾನಾನ್ ಏತೇಷಾಂ ಮಧ್ಯ ಸಂಸ್ಥಿತಃ ತಸ್ಯಾಪಿ ಮೇರುರ್ಮೈತ್ರೇಯ ಮಧ್ಯೆ ಕನಕ ಪರ್ವತ. ಜಂಬೂದ್ವೀಪ ಮೊದಲಾದ ಸುತ್ತಲಿನ ಅನೇಕ ದ್ವೀಪಗಳ ಮಧ್ಯದಲ್ಲಿ
ಓ ಮೈತ್ರೇಯರೇ, ಮೇರು ಅನ್ನುವಂತಹ ಒಂದು ಪರ್ವತ ನೆಲೆಸಿದೆ. ಅಂದ್ರೆ ನಮ್ಗೆ ಒಂದು ಕೇಂದ್ರ ಬಿಂದುವಾಗಿ ಮೇರುವನ್ನ ತಗೊಳ್ಬೇಕು ಅಂತ ಗೊತ್ತಾಯ್ತು. ಎಷ್ಟು ಗೊತ್ತಾದ್ರೂ ಅದು ಕೇವಲ ಶಾಬ್ದಿಕವಾಗಿ ಮೇರು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದರ ತುದಿ ಬುಡದಲ್ಲಿದೆ, ಬುಡ ತುದಿಯಲ್ಲಿದೆ. ಮೇಲ್ಭಾಗ ಎತ್ತರ ಇದೆ, ಅಂದ್ರೆ ಅಗಲ ಇದೆ, ಕೆಳಭಾಗ ಚೂಪಾಗಿ ನೆಲಕ್ಕೆ ತಾಕಿ ಪರ್ವತ ಭೂಮಿಯ ರಕ್ಷಣೆಗಾಗಿಯೇ ಇದೆ. ಅದರದ ಇರುವ ಸ್ಥಿತಿ ತಾನು ಯಾರಿಗೂ ಭಾರ ಅಲ್ಲ ಅಂತ ತಿಳಿಸುವ ಹಾಗೆ ಬೇರೆಯಾಗಿಯೇ ಇದೆ. ಎತ್ತರವಾದ ಸ್ಥಿತಿ ಇದ್ರೂ ಕೂಡ ವಿಚಿತ್ರವಾದ ಕ್ಷಣ ಸ್ವರೂಪದಲ್ಲಿ ಇದೆ. ಚತುರಶೀತಿ ಸಾಹಸ್ರೋ ಯೋಜನೈರಸ್ಯ ಚೋಚ್ಚರಯ. 4,000 ಯೋಜನೆಗಳಷ್ಟು ಎತ್ತರದ ಕನಕ ಪರ್ವತ, ಬಂಗಾರದ ಪರ್ವತ. ಬಂಗಾರವೇ ಅಲ್ಲಿ ಎಲ್ಲಿಕ್ಕೆ ಸಿಗುತ್ತೆ ಅನ್ನೋ ರೀತಿಯ ಪರ್ವತ. ಚತುರಶೀತಿ ಸಹಸ್ರ ಪ್ರವಿಷ್ಟ ಷೋಡಶಾಧಾತಃ ಷೋಡಶಾಧಸ್ತಾತ್ ದ್ವಾತ್ರಿಂಶದ್ಭೂಮಿಂ ದ್ವಾವಿಂಶನ್ಮೂರ್ಧ್ನಿ ವಿಸ್ತೃತಃ ಮೂಲೆ ಷೋಡಶಸಹಸ್ರಃ ವಿಸ್ತರಾಸ್ತಸ್ಯ ಸರ್ವಶಃ. ಇಂಥ ಎತ್ತರದ ಮೇರು ಪರ್ವತದ ಆಚೆ ಈಚೆ ಎಷ್ಟು ವಿಸ್ತಾರದಲ್ಲಿ ಏನಿದೆ ಅನ್ನೋದನ್ನು ಹೇಳ್ತಾ ಮೊದಲದರ ಅಳತೆಯನ್ನ ನಿರೂಪಣೆ ಮಾಡಿದ್ರು. ಷೋಡಶಾಧಸ್ತಾತ್ ದ್ವಾತ್ರಿಂಶದ್ ಮೂರ್ಧ್ನಿ ವಿಸ್ತೃತಃ. 16 ದ್ವಾತ್ರಿಂಶದ್ ಮೂರ್ಧ್ನಿ ವಿಸ್ತೃತಃ. ಏನರ್ಥ? ಭೂಮಿಯಿಂದ ಮೇಲ್ಭಾಗಕ್ಕೆ, ಭೂಮಿಯ ಒಳಭಾಗಕ್ಕೆ 16 ಯೋಜನೆಗಳಷ್ಟು ಅಡಿಗೆ ಹೋಗಿದೆ ಈ ಪರ್ವತ. ತ್ರಿಂಶದ್ ಮೂರ್ಧ್ನಿ ದ್ವಾತ್ರಿಂಶತ್ 32 ಪಟ್ಟು, 32 ಭಾಗದಷ್ಟು. ಇದು 16 ಆದ್ರೆ ಅದು 32, 2 ಪಟ್ಟು ಅಂತ ಅರ್ಥ. ಕೆಳಭಾಗಕ್ಕೆ ಎಷ್ಟು ಹೋಗಿದೆಯೋ ಅಷ್ಟು 2 ಪಟ್ಟು ಮೇಲಕ್ಕೆ ಹೋಗಿರಬೇಕು. ಎಲ್ಲ ಕಡೆಯಲ್ಲೂ ಒಂದು ವಿಶೇಷವಾದ ಮಂಟಪವನ್ನು ಕಟ್ಟಬೇಕು ಅಂತ ಬಯಸಿದ್ರೆ ಅಷ್ಟು ಸುಲಭದಲ್ಲಿ ನಾವು ಅಂತಹದ್ದನ್ನು ಚಿಂತಿಸುವುದು ಕಷ್ಟ ಇದೆ. ಆದರೆ ಈ ಪರ್ವತವನ್ನು ದೇವರು ರಚಿಸುವಾಗಲ್ಲ ಹಾಗೆ ಮಾಡಿದ್ದಾನೆ. ಮೂಲೆ ಷೋಡಶ ಸಹಸ್ರ ವಿಸ್ತಾರಸ್ತಸ್ಯ ಸರ್ವಶಃ. 16,000 ವಿಸ್ತಾರ ಅನ್ನೋದು ದೊಡ್ಡ ಪ್ರಮಾಣದ ಸಂಪತ್ತದು. ಆದ್ರಿಂದಾಗಿ ಅದನ್ನ ತಿಳ್ಕೊಳ್ಳಿಕ್ಕೆ ಎಷ್ಟು ಶಬ್ದದ ಹಿನ್ನೆಲೆಯಲ್ಲಿ ಸಾಗಿದ್ರು ಅದು ಕಣ್ಣಿಗೂ ಪೂರ್ತಿ ಕಾಣುವಂಥದ್ದಲ್ಲ, ಶಬ್ದಕ್ಕೂ ನಿಲುಕುವಂಥದ್ದಲ್ಲ. ಆದ್ರೆ ಅದರ ಎನರ್ಜಿ ಫ್ಲೋ ಗೊತ್ತಾಗುತ್ತೆ. ಸಾತ್ವಿಕನಾದವನಿಗೆ ಕೂಡಲೇ ಗೊತ್ತಾಗುತ್ತೆ. ಉಳಿದವರು ಪ್ರಯತ್ನ ಪಟ್ಟರು ಅದು ಕಾಣಬಹುದು, ಕಾಣದೇ ಇರಬಹುದು. ಆದ್ರೆ ಟೆಸ್ಟ್ ಮಾಡಿ ನೋಡ್ಕೊಳ್ಳೋದು ಮುಂದೆ ಒಂದು ದಿವಸಕ್ಕೆ ಲಾಭನೇ ಆಗುತ್ತೆ. ಭೂಪದ್ಯಸ್ಯಾಸ್ಯ ಶೈಲೋಸೌ ಕರ್ಣಿಕಾಕಾರ ಸಂಸ್ಥಿತಃ ಹಿಮವಾನ್ ಹೇಮಕೂಟಶ್ಚ ನಿಷಧಶ್ಚಾಸ್ಯ ದಕ್ಷಿಣೇ ನೀಲಶ್ಚನ್ ಶ್ವೇತಶ್ಚ ಶೃಂಗೌ ಚ ಉತ್ತರೇ ವರ್ಷಪರ್ವತ. ಇನ್ನೊಂದು ಕಡೆಯಿಂದ ಯೋಚನೆ ಮಾಡಿ ಹೇಳ್ತಾರೆ, ಭೂಪದ್ಮಸ್ಯಾಸ್ಯ ಶೈಲೋಸೌ. ಒಂದು ಕೋಶದ ಹಾಗೆ ಆ ಇಡೀ
ಪರ್ವತ ತುಂಬಿಕೊಂಡಿದೆ. ಯಾಕೆಂದ್ರೆ ಈ ಪರ್ವತ ಅಂತ ಅನ್ನುವುದು ಅದು ದೇವರ ಸೃಷ್ಟಿಯಲ್ಲಿ ಒಂದು ಅದ್ಭುತವಾದದ್ದು. ಅದಕ್ಕೆ ಹೆಸರೇ ಮಹೀಧರ, ಭೂಮಿಯನ್ನ ಎತ್ತಿ ಹಿಡಿಯುವಂತದ್ದು ಅಂತ. ಆದ್ರೆ ಇದೊಂಥರ ವಿಚಿತ್ರ. ಇದೂ ಎತ್ತಿ ಹಿಡಿದಿದೆ, ಅದರ ತುದಿ ಬುಡದಲ್ಲಿದೆ. ಅದರ ಬುಡ ಎಷ್ಟು ಎತ್ತರ ಅಂತ ಹೇಳಲಿಕ್ಕೆ ಬರದಷ್ಟು ದೂರದ್ದಿದೆ. ಅದು ಅಳಿಲಿಕ್ಕೆ ಹೋಗ್ಲಿಲ್ಲ ಅವರು. ಹಿಮವಾನ್ ಹೇಮಕೂಟಶ್ಚ, ಇದೆಲ್ಲ ಅದರ ಸುತ್ತ ಇರುವ ಪರ್ವತಗಳು. ವರ್ಷ ಪರ್ವತ, ಹಿಮವಾನ್, ಹೇಮಕೂಟ, ನಿಷದ, ನೀಲ, ಶ್ವೇತ, ಶೃಂಗಿ, ಉತ್ತರ ಅನ್ನುವ 7 ಮಳೆ ಬರುವಂತೆ ಮಾಡುವ. ಅಂದ್ರೆ ಇಲ್ಲಿ ಹೇಗೆ ಅಂದ್ರೆ ಮೋಡ ತಡೆದೇ ಕರಗಿ ನೀರಾಗಿ ನದಿಯಾಗಿ ಹರಿಯುವುದು. ಅದು ಎಲ್ಲ ಕಾಲದಲ್ಲೂ ಹಾಗೇನೆ. ಬೇಸಿಗೆಯಲ್ಲೂ ನೀರು ಹರಿತಾ ಇರುತ್ತೆ, ಯಾಕಂದ್ರೆ ಸಮುದ್ರ ಸೂರ್ಯ ಬೆಳಕು ಕರಗಿಸುತ್ತೆ ಸಮುದ್ರವನ್ನ. ಅದು ವೃದ್ಧಿಯಾದಂತವರಿಗೆ ಭಾಸವಾಗುತ್ತೆ. ಒಟ್ಟು ಪರ್ವತಗಳ ಹೆಸರು ಹಿಮವಾನ್, ಹೇಮಕೂಟ, ನಿಷದ, ದಕ್ಷಿಣ, ನೀಲ, ಶ್ವೇತ, ಶೃಂಗಿ. ಇದಿಷ್ಟು ಕೂಡ 1, 2, 3, 4, 5, 6. ಅದು ಬಿಟ್ಟು ತಾನು 7ನೇದಿಂತ ಮಾಡ್ಕೋತಾರೋ ಏನು. ಇರಲಿ. ಲಕ್ಷ ಪ್ರಮಾಣಂದೋ ಮಧ್ಯೌ ದಶಹೀನಾಸ್ತಥಾ ಪರೇ. ಸರಿ, ಸಾಕು. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ. ಸ್ವಲ್ಪ ಆಯ್ತು, ನಾಳೆ ಜೋರು ಜಾಸ್ತಿ ನೋಡು. ಶ್ರೀಹರಿ.